ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ನೀರಿಂಗಿಸುವ ಜಾಗದಲ್ಲಿ ವಿಪರೀತ ನೀರು ನಿಂತಿದೆ. ಅಂದರೆ ಈ ಸಲ ಮಳೆ ಇಲ್ಲ ಅಂತ ಹೇಳಿದ್ರೂ ಕೂಡ ಈ ವಾರದಲ್ಲಿ ಅಂತೂ ವಿಪರೀತ ಮಳೆ ಬಂದಿದೆ. ಸಾಕಷ್ಟು ಕೋಟ್ಯಾಂತರ ಲೀಟರ್ ನೀರನ್ನು ನಾವು ಇಲ್ಲಿ ಇಂಗಿಸ್ತಾ ಇದ್ದೇವಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾವು ಈ ಹರಿಯುವ ನೀರಿಗೆ ಆ ಜಾಗದಲ್ಲಿ ತಡೆಗಟ್ಟಿ ಇಲ್ಲಿ ನಿಲ್ಲಿಸಿದ್ದು. ಇದೆಲ್ಲ ಮಣ್ಣಿನ ಒಳಗಡೆನೇ ಹೋಗುವಂಥದ್ದು. ಯಾಕಂತ ಹೇಳಿದರೆ ನಾವು ತಡೆಗಟ್ಟಿದ್ದೇವೆ, ಮುಂದೆ ಹೋಗಲಿಕ್ಕೆ ಆಗದ ಹಾಗೆ. ಅಂದರೆ ಹರಿಯುವ ನೀರನ್ನು ನಾವು ನಿಲ್ಲಿಸಿದ್ದೇವೆ ಅಂತ ಹೇಳ್ಬೋದು. ಇದು ನಮ್ಮ ಅಡಿಕೆ ಕೃಷಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಿಷಯ ಸ್ನೇಹಿತರೆ. ಎಲ್ಲರೂ ಆದಷ್ಟು ಕೃಷಿಕರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲೇಬೇಕು. ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವ ರೀತಿ ಅನುಕೂಲ ಇದೆಯಾ ಆ ರೀತಿಯಲ್ಲಿ, ಅಂದರೆ ಇದೇ ರೀತಿ ಅಂತಲ್ಲ, ನಿಮ್ಮ ಜಮೀನಿನಲ್ಲಿ ಹೇಗೆ ಆಗ್ತದೆ ಆ ರೀತಿ. ಸ್ನೇಹಿತರೆ, ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಮದ್ದು ಬಿಡುವ ಒಂದು ದೋಟಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಡಿಕೆಯ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ನಮಗೆ ಮದ್ದು ಬಿಡುವುದೇ ಒಂದು ದೊಡ್ಡ ಸಮಸ್ಯೆ. ಅಂದರೆ ಅಡಿಕೆ ಮರ ಸಾಕಷ್ಟು ಎತ್ತರ ಬೆಳೀತದೆ, 30 ಅಡಿ 40 ಅಡಿ 50 ಅಡಿವರೆಗೂ ಹೋಗ್ತದೆ. ಅಂದರೆ ವರ್ಷ ಹೋದಂತೆಲ್ಲ ನಿರಂತರವಾಗಿ ಬೆಳವಣಿಗೆ ಅಡಿಕೆ ಗಿಡ ಆಗ್ತಾ ಇರುವಾಗ ಎತ್ತರ ಹೋದಂತೆಲ್ಲ ನಮಗೆ ನೆಲದಿಂದ ನಿಂತು ಅದಕ್ಕೆ ಮದ್ದು ಹೊಡೆಯುವಂಥ ವ್ಯವಸ್ಥೆಗಳೆಲ್ಲ ಈ ಹಿಂದೆ ಇರಲಿಲ್ಲ. ಅದಕ್ಕಾಗಿ ನಾವು ಸಾಕಷ್ಟು ಕೂಲಿ ಆಳುಗಳ ಸಮಸ್ಯೆಯನ್ನು ಎದುರಿಸ್ತಿದ್ದೆವು. ಮತ್ತು ಅವರು ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಈ ಕೊಳೆ ರೋಗ ಅಂತ ಹೇಳುವಂಥದ್ದು ನಮ್ಮ ಊರಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಅಥವಾ ಎಲ್ಲ ಕಡೆಯೂ ಅಂತ ಹೇಳ್ಬೋದು, ವಿಪರೀತ ಇರುವ ಕಾರಣ ನಾವು ಅಡಿಕೆ ಇಳುವರಿಯನ್ನು ಕಳೆದುಕೊಳ್ಳಲೇಬೇಕಾಗ್ತದೆ. ಆದರೆ ಈಗ ದೋಟಿಗಳು ಅಂತ ಬಂದಿದೆ, ಅಂದರೆ ನೆಲದಿಂದಲೇ ಮದ್ದನ್ನು ಬಿಡುವಂಥ ಒಂದು ವ್ಯವಸ್ಥೆ. ಆದರೆ ಇದು ಮೊದಲೆಲ್ಲ ಬರುವಾಗ ಒಂದು 3-4 ವರ್ಷದ ಹಿಂದೆ ಕಾರ್ಬನ್ ಫೈಬರ್ ದೋಟಿ ಅಂತ ಬಂತು. ಅದು ಸಾಕಷ್ಟು ಜನರಿಗೆ ಲಭ್ಯ ಆಗುವ ಸಾಧ್ಯತೆಯೇ ಇರಲಿಲ್ಲ. ಒಂದು ದೋಟಿಯ ಬೆಲೆ ಎಷ್ಟು ಹೆದರಿಕೆ ಆಗ್ತಿತ್ತು ಕೇಳುವಾಗಲೇ, 60,000 70,000 ಹೀಗೆ. ಅದು ಸಾಮಾನ್ಯ ಕೃಷಿಕರಿಗೆಲ್ಲ ಅಷ್ಟೊಂದು ಸೂಕ್ತ ಆಗಿಯೇ ಇರಲಿಲ್ಲ ಸ್ನೇಹಿತರೆ. ಆದರೆ ಈಗ ಸದ್ಯಕ್ಕೆ 1-2 ವರ್ಷದಿಂದ ಅಲ್ಯೂಮಿನಿಯಂ ದೋಟಿ ಅಂತ ಬಂದಿದೆ. ನೋಡಿ, ಇಲ್ಲಿ ನಾನು ಇಟ್ಟಿದ್ದೇನೆ. ಇದು 30 ಅಡಿ ಉದ್ದ ನಮಗೆ ಇದೆ. ಇದನ್ನು ಉದ್ದ ಮಾಡಿದರೆ ಇದೊಂದು ಅತಿ ಕಡಿಮೆ ಖರ್ಚಿನ, ಕಡಿಮೆ ಹಣದ ಒಂದು ದೋಟಿ ಅಂತ ಹೇಳ್ಬೋದು. ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಯಾಕಂತ ಹೇಳಿದರೆ, ಕೃಷಿಕರಿಗೆ ಇಂತಹ ದೋಟಿಗಳ ಬಗ್ಗೆ ಮಾಹಿತಿ ಇದ್ದರೆ ಖರೀದಿ ಮಾಡುವಾಗ ಸ್ವಲ್ಪ ಅನುಕೂಲ ಆಗ್ತದೆ ಅಂತ. ಇಂತಹ ದೋಟಿಗಳನ್ನು ತೆಗೊಳ್ಳೇಬೇಕು ಸ್ನೇಹಿತರೆ. ನಾವು ನೆಲದಿಂದ ಮದ್ದು ಬಿಡುವಂಥ ಒಂದು ಲಾಭ ಏನಂತ ಹೇಳಿದರೆ, ನಮಗೆ ಕೆಲಸದವರು ಬರದಿದ್ದರೂ ನಾವೇ ಸ್ವಂತ ಮದ್ದು ಬಿಡ್ಬೋದು, ಅದೊಂದು ಲಾಭ. ಮತ್ತು ಕಷ್ಟ ಇಲ್ಲ. ನಾವು ಮರಕ್ಕೆ ಹತ್ತುವುದಂತ ಹೇಳಿದರೆ ನೋಡಿ, ಸಾಮಾನ್ಯ ಜನರಿಗೆ ಮರಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಡಿಕೆ ಮರದಲ್ಲಿ ಸಾಕಷ್ಟು ಹಾವಸೆ ಬಂದಿರ್ತದೆ. ನೋಡಿ ಎಷ್ಟು ಜಾರ್ತದೆ ಅಂತ ಹೇಳಿದರೆ, ಇದೇನು ಹತ್ತುವುದು ಕೂಡ ಮಳೆಗಾಲದಲ್ಲಿ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅವರು ಸಂಬಳ ಹೇಳ್ತಾರೆ, ಆದರೆ ಅದೊಂದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸಾಕಷ್ಟು ರಿಸ್ಕಿ ಕೆಲಸ ಇದು ಮದ್ದು ಬಿಡುವಂಥದ್ದು. ಮತ್ತು ನಮಗೆ ಇದು ಸಮಯಕ್ಕೆ ಸರಿಯಾಗಿ ಮದ್ದು ಬಿಡದಿದ್ದರೆ ಇಳುವರಿಯನ್ನು ಕಳ್ಕೊಳ್ತೇವೆ, ಗ್ಯಾರಂಟಿ ಕೂಡ. ಹಾಗಾಗಿ ಇಂತಹ ದೋಟಿಗಳೆಲ್ಲ ಬಂದರೆ ನಾವು ನೆಲದಿಂದಲೇ ಮದ್ದನ್ನು ಬಿಡ್ಬೋದು. ನೋಡಿ ಸ್ನೇಹಿತರೆ, ಇಂತಹ ದೋಟಿಗಳಲ್ಲಿ ತುಂಬ ವಿಧ ಇದೆ. ಈಗ ನಾನು ತೆಗೊಂಡ ದೋಟಿಯ ಅನುಕೂಲತೆಗಳು ಏನು ಅಂತ ಹೇಳ್ತೇನೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಕೆಲವು ದೋಟಿಯನ್ನು ನಾವು ಕಂಪೇರಿಂಗ್ ಮಾಡಿದಾಗ ನೋಡಿ, ಈ ನಾವು ಮದ್ದು ಬಿಡುವ ಪೈಪ್ ಇದೆಯಲ್ಲ, ಇದನ್ನು ಅಡಿಭಾಗದಿಂದ ಕೊಟ್ಟಿರ್ತಾರೆ. ಹೀಗೆ ಈ ಜಾಗದಲ್ಲಿ ಇಲ್ಲಿ ಒಂದು ತೂತಿದೆ ನೋಡಿ, ಇಲ್ಲಿಂದ ಕೊಟ್ಟಿರ್ತಾರೆ. ಇದರಿಂದ ಏನು ಆ ಸಮಸ್ಯೆ ಏನಂತ ಹೇಳಿದರೆ, ನಾವು ಮದ್ದು ಬಿಡುವಾಗ ಎಲ್ಲಿಯಾದರೂ ಹೀಗೆ ನೆಲಕ್ಕೆ ನೇರ ನಿಲ್ಲಿಸಿದರೆ, ಹೀಗೆ ನೆಲಕ್ಕೆ ನೇರ ನಿಲ್ಲಿಸಿದರೆ ನೋಡಿ ಪೈಪು ತುಂಡಾಗುವ ಸಾಧ್ಯತೆ ಇರ್ತದೆ. ಆದರೆ ಇದರಲ್ಲಿ ಎಲ್ಲಿ ಕೊಟ್ಟಿದ್ದಾರೆ, ನಾನು ತೆಗೊಂಡ ಪೈಪಲ್ಲಿ ನೋಡಿ ಸೈಡಲ್ಲಿ ಹೋಲ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಹೀಗಾಗಿ ನಾವು ನಮಗೆ ಕೈ ಆಯಾಸ ಆಗುವಾಗ ಹೀಗೆ ನೆಲಕ್ಕೆ ಇಟ್ಟರೂ ಕೂಡ ಯಾವುದೇ ರೀತಿಯ ಪೈಪಿಗೆ ಸಮಸ್ಯೆ ಇಲ್ಲ ಸ್ನೇಹಿತರೆ. ಅದು ಒಂದು ಲಾಭ. ಇನ್ನೊಂದು, ನಾನು ಬೇರೆ ಒಂದು ದೋಟಿ ಇದೆ, ಅದರಲ್ಲಿ ಗಮನಿಸಿದ್ದೇನಂತ ಹೇಳಿದರೆ ನೋಡಿ, ಇಲ್ಲಿ ಥ್ರೆಡ್ ಬರ್ತದೆ ನೋಡಿ, ನಾವು ಪೈಪನ್ನು ಉದ್ದ ಮಾಡಲಿಕ್ಕೆ ಥ್ರೆಡ್ ಬರ್ತದೆ. ಇದು ನಾಬ್ ಟೈಪ್ ಕೊಟ್ಟದ್ದು, ಅಂದರೆ ಈ ರೀತಿ ಸೈಡಲ್ಲಿ ತಿರುಗಿಸುವಂಥ ಒಂದು ವ್ಯವಸ್ಥೆ ಇದೆ ಇದೇ ರೀತಿಯ ಒಂದು ಪೈಪಲ್ಲಿ. ಇದರಿಂದ ಏನು ಅನಾನುಕೂಲತೆ ಅಂತ ಹೇಳಿದರೆ, ಈ ನಾಬ್ ಹೊರಗಡೆ ಇರ್ತದೆ ನೋಡಿ, ನಾವು ಅಡಿಕೆಗೆ ಮದ್ದು ಬಿಡುವಾಗ ಈ ಸೋಗೆಗಳೆಲ್ಲ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಸಮಸ್ಯೆ ಇರ್ತದೆ. ಮತ್ತು ಇಲ್ಲಿ ನಾವು ಎಡೆ ಕೃಷಿ ಮಾಡಿದರೆ ಬಾಳೆಯ ಎಲೆಗಳೆಲ್ಲ ನಾಬಿಗೆ ಸಿಕ್ಕಿ ಹಾಕಿಕೊಂಡ್ರೆ ನಮಗೆ ಎತ್ತಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದು ಸಣ್ಣ ವಿಷಯ ಆದ್ರೂ ಕೂಡ ಈ ದೋಟಿಯಲ್ಲಿ ಆ ಸಮಸ್ಯೆ ಇಲ್ಲ. ಅಂದರೆ ಇಲ್ಲಿ ತಿರುಗಣಿ ಅತ್ಯಂತ ನೋಡಿ ಈ ರೀತಿ ಇದೆ. ಹಾಗಾಗಿ ಯಾವುದೇ ರೀತಿಯ ಸಿಕ್ಕಿ ಹಾಕಿಕೊಳ್ಳುವ ಸಮಸ್ಯೆನೇ ಇಲ್ಲ ಸ್ನೇಹಿತರೆ. ಇದು ನಾನು ಈ ದೋಟಿಯಲ್ಲಿ ಒಂದು ಕಂಡುಕೊಂಡ ಒಂದು ವಿಷಯ. ಅಂದರೆ ತುಂಬ ವಿಧದ ದೋಟಿಗಳಿದೆ ಕಡಿಮೆ ಹಣದಲ್ಲಿ. ಆದರೆ ನಾವು ಕೆಲವು ಸಣ್ಣ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಂತ ಹೇಳೋದು. ಅದಕ್ಕೆ ತಿರುಗಿಸಿದರೆ ಆಯಿತು ನೋಡಿ,
ಈ ರೀತಿ. ಆಮೇಲೆ ತಿರುಗಿಸಿ ಹೀಗೆ ಎಳೆದರೆ ಉದ್ದ ಬರ್ತದೆ ನೋಡಿ, ಎಷ್ಟು ಉದ್ದ ಬೇಕಾದರೂ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ, ನೀವು ಗಮನಿಸ್ಬೋದು, ಈ ಅಲ್ಯೂಮಿನಿಯಂ ಪೈಪಿಗೆ ಇಲ್ಲಿ ಚಡಿಗಳನ್ನು ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಕೆಲವು ಪೈಪ್ನಲ್ಲಿ ಇಲ್ಲ. ಕೆಲವು ಪೈಪ್ನಲ್ಲಿ ಹೇಗಿದೆ ಅಂತ ಹೇಳಿದರೆ ಈ ರೀತಿ ನಯವಾದಂತಹ ರಚನೆಯ ಪೈಪನ್ನು ಕೊಟ್ಟಿರ್ತಾರೆ. ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದರೆ ಇದು ತುಂಬ ಗಟ್ಟಿ ಬರ್ತದೆ ಸ್ನೇಹಿತರೆ. ಅಂದರೆ ಇಲ್ಲಿ ಚಡಿ ಕೊಟ್ಟ ಕಾರಣ ಯಾವುದೇ ಕಾರಣಕ್ಕೂ ಇದು ಬೆಂಡಾಗುವಾಗ ಇದು ಚಡಿಗಳು ಅದನ್ನು ತಪ್ಪಿಸ್ತದೆ. ಈ ರೀತಿ ನಯವಾಗಿ ಮೇಲ್ಮೈ ಹೊಂದಿರುವಂಥದ್ದು ಬೇಗ ಬಗ್ಗುವ ಸಾಧ್ಯತೆ ಇರ್ತದೆ. ಮತ್ತು ನಾನು ತೆಕೊಂಡ ಈ ದೋಟಿಗೆ ಕೇವಲ 4,500 ರೂಪಾಯಿ ಸ್ನೇಹಿತರೆ. 28 ಅಡಿ ಉದ್ದದ ದೋಟಿ ಬಂದಿದೆ. ಇದರಿಂದ ನಮಗೆ 28 ಅಡಿ ದೋಟಿಯೇ ಬಂದರೆ ಮತ್ತೊಂದು 20 ಅಡಿ ದೂರದವರೆಗೆ ನಮ್ಮ ಮದ್ದು ಹಾರ್ತದೆ. 50 ಅಡಿ ಎತ್ತರದ ಅಡಿಕೆಗೆ ಆರಾಮವಾಗಿ ನಾವು ಮದ್ದನ್ನು ಹೊಡಿಬೋದು ಸ್ನೇಹಿತರೆ. ಇದು ಸಣ್ಣ ಸಣ್ಣ ವಿಷಯಗಳನ್ನು ಈ ದೋಟಿಯ ಬಗ್ಗೆ ನಾನು ಮಾಹಿತಿ ಕೊಟ್ಟದ್ದು. ಈಗ ನನಗೆ ನಿಜವಾಗಿ ಇಷ್ಟು ಉದ್ದದ ದೋಟಿ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ನನ್ನ ಅಡಿಕೆ ಗಿಡಗಳು ಕೇವಲ ಒಂದು 20ರಿಂದ 25 ಅಡಿ ಎತ್ತರ ಇದೆ ಅಷ್ಟೇ. ಹಾಗಾಗಿ ನನಗೆ ಇಷ್ಟು ಉದ್ದದ ಅಗತ್ಯನೇ ಇಲ್ಲ. ಆದರೆ ನಾನು ತೆಗೊಳ್ಳುವಾಗ ಅತಿ ಕಡಿಮೆ ಉದ್ದದನ್ನು ತೆಗೊಳ್ಳೋದು ಬೇಡ ಅಂತ ನಾನು ಇದನ್ನು ತೆಗೊಂಡಿದ್ದೇನೆ. ಇದನ್ನು ಮಡಿಸುವಾಗ ಕೇವಲ 10 ಅಡಿ ಮಾತ್ರ ನಮಗೆ ಉದ್ದ ಇರೋದು. ಹಾಗಾಗಿ ಬೇಕಾದಷ್ಟು ಎತ್ತರ ಮಾಡಿಕೊಳ್ಬೋದಲ್ಲ ಈಗಲೇ ತೆಗೊಂಡ್ರೆ. ಇನ್ನೊಂದು ನನಗೆ ಕಡಿಮೆ ಅಂತ ಹೇಳಿದರು, ಇದು ಒಳ್ಳೆಯ ಬಾಳಿಕೆ ಬಂದರೆ ಮುಂದಿನ 5 ವರ್ಷಕ್ಕೆ ನನಗೆ ಯಾವುದೇ ತಲೆ ಬಿಸಿಲ್ಲ ಸ್ನೇಹಿತರೆ. ಅಷ್ಟಲ್ಲದೆ ಇದು ಭಾರ ಎಷ್ಟು ಇರೋದು ಕೇವಲ 2 kg 300 ಗ್ರಾಮ್ಸ್ ಸ್ನೇಹಿತರೆ ಅಷ್ಟೇ. ಮದ್ದೆಲ್ಲ ತುಂಬಿಸಿ ಬರುವಾಗ ಒಂದು 2.5 kg ಬರ್ತದೆ. ನಮಗೆ ಅದು ಭಾರ ಅಂತಲೇ ಅನಿಸುವುದಿಲ್ಲ. ಹಾಗಾಗಿ ನಾವೇ ನಮ್ಮ ಕೃಷಿಯನ್ನು ಮಾಡಲಿಕ್ಕೆ ಕಲಿತ್ರೆ, ಜನರ ಅವಲಂಬನೆಯನ್ನು ತಪ್ಪಿಸಲಿಕ್ಕೆ ನೋಡಿದರೆ ನಮಗೆ ಕೃಷಿಯಷ್ಟು ಸುಲಭದ್ದು ಯಾವುದಿಲ್ಲ ಸ್ನೇಹಿತರೆ. ಆದರೆ ಪದೇ ಪದೇ ನಮಗೆ ಜನರೇ ಬೇಕಂತ, ಕೆಲಸಗಾರರೇ ಬೇಕಂತ ಹೇಳಿದರೆ ಅವರಷ್ಟು ಕಷ್ಟಪಡುವವರು ಕೂಡ ಯಾರೂ ಇಲ್ಲ ಸ್ನೇಹಿತರೆ. ಇನ್ನು ಇದರ ನಾಜಿಲ್ ನಿಮಗೆ ಯಾವುದು ಬೇಕು ಅದನ್ನು ಇಟ್ಕೊಳ್ಬೋದು. ಯಾವ ರೀತಿ ನಿಮಗೆ ಸ್ಪ್ರೇ ಮಾಡಬೇಕು ಆ ರೀತಿಯ ನಾಜಿಲನ್ನು ನೀವು ಬದಲಾವಣೆ ಮಾಡಿಕೊಳ್ಬೋದು. ಇದಕ್ಕೆ ಬೇರೆ ಬೇರೆ ರೀತಿಯ ನಾಜಿಲ್ಗಳು ಬರ್ತದೆ. ನಿಮಗೆ ಅನುಕೂಲವಾಗುವಂಥ ನಾಜಿಲನ್ನು ಇಟ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನನ್ನ ನೇಂದ್ರೆ ಬಾಳೆ ತೋಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಯಾವುದೇ ರೀತಿಯ ನಾನು ರಸಗೊಬ್ಬರ ಆಗಲಿ ಅಥವಾ ಸಾವಯವ ಗೊಬ್ಬರವಾಗಲಿ ಬಳಸದೆ ಮಾಡಿರುವಂಥ ತೋಟ ಸ್ನೇಹಿತರೆ. ಇದು ಕೇರಳ ಮತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಅತ್ಯುತ್ತಮ ಬೇಡಿಕೆಯುಳ್ಳ ಒಂದು ವೆರೈಟಿ ಅಂತ ಹೇಳ್ಬೋದು. ಇದರಿಂದ ತುಂಬ ಮೌಲ್ಯವರ್ಧಿತ ಉತ್ಪನ್ನ ಮಾಡಲಿಕ್ಕೆ ಆಗ್ತದೆ. ಮುಖ್ಯವಾಗಿ ಬಾಳೆಹಣ್ಣಿನ ಚಿಪ್ಸನ್ನು ಇದರಿಂದಲೇ ಮಾಡೋದು, ಆಲ್ಮೋಸ್ಟ್ ಇದರಿಂದಲೇ ಮಾಡೋದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಬಾಳೆಹಣ್ಣಿನ ಹಲ್ವಾ ಮತ್ತು ಹಾಗೇ ತಿನ್ನಲಿಕ್ಕೂ ಕೂಡ ಇದು ಅತ್ಯಂತ ರುಚಿಕರವಾದಂಥ ಒಂದು ಹಣ್ಣು ಸ್ನೇಹಿತರೆ. ಜಾಸ್ತಿ ಎತ್ತರ ಬೆಳೆಯದಂಥ ಒಂದು ತಳಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನೀವು ಒಂದು ಕಂದನ್ನು ನೆಟ್ಟು ಕೇವಲ 5 ತಿಂಗಳಲ್ಲಿ ಇದು ಗೊನೆಯನ್ನು ಹಾಕ್ತದೆ. ಕೇವಲ 5-5.5 ತಿಂಗಳಲ್ಲಿ ಗೊನೆಯನ್ನು ಹಾಕ್ತದೆ. ಮತ್ತು ಮುಂದಿನ 2-2.5 ತಿಂಗಳಲ್ಲಿ ಕಡಿಬಹುದು. ಈ ಒಟ್ಟಾರೆಗೆ ಹೇಳುವುದೇನಂತ ಹೇಳಿದರೆ, ಈ ಬಾಳೆ ಗಿಡಕ್ಕೆ ನಂದು ಅಥವಾ ಈ ಬಾಳೆ ತೋಟಕ್ಕೆ ಕೇವಲ 8 ತಿಂಗಳಾಗಿದೆ ಸ್ನೇಹಿತರೆ. ಈಗಾಗಲೇ ನಾನು ಸಾಕಷ್ಟು ಗೊನೆಯನ್ನು ಕಡಿದು ಮಾರಿದ್ದೇನೆ. ನೋಡಿ ಎಷ್ಟು ಆರೋಗ್ಯಯುತವಾದಂತಹ ಕಂದುಗಳು ಬಂದಿದೆ ಅಂತ ನೋಡಿ. ಸಾಕಷ್ಟು ಕಂದುಗಳಿದೆ ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಈ ಬಾಳೆ ಗಿಡದ ಕಂದುಗಳು ಬೇಕಿದ್ದರೆ, ನಮ್ಮ ಊರು ಧರ್ಮಸ್ಥಳದ ಕಾರಣ ಹೆಚ್ಚಿನ ಎಲ್ಲ ಊರುಗಳಿಗೂ ಬಸ್ಸಿನ ವ್ಯವಸ್ಥೆ ಇದೆ. ಬಸ್ಸಲ್ಲಿ ನಾನು ಕಳಿಸಿಕೊಡ್ತೇನೆ ಸ್ನೇಹಿತರೆ. ಬೇಕಿದ್ದರೆ ನನ್ನ ನಂಬರನ್ನು ಹಾಕಿದ್ದೇನೆ, ನೀವು ಸಂಪರ್ಕ ಮಾಡಿ. ಎಷ್ಟು ಕಂದುಗಳು ಬೇಕಂತ ನೋಡಿ, ಎಷ್ಟು ಆರೋಗ್ಯಪೂರ್ಣವಾದ ಕಂದುಗಳು ಅಂತ. ನೀವು ಇದೇ ರೀತಿಯ ಕಂದುಗಳನ್ನು ನಾನು ನಾಟಿ ಮಾಡಿದ್ದೆ ನೋಡಿ, ಎಷ್ಟು ದಷ್ಟಪುಷ್ಟವಾಗಿದೆ ಅಂತ. ಆದರೆ ಈ ಕಂದನ್ನು ನಾನು ಇಷ್ಟು ಉದ್ದಕ್ಕೆ ಕಳಿಸುವುದಿಲ್ಲ, ಇಲ್ಲಿಂದ ಕಟ್ ಮಾಡಿ ಇದು ನೆಲದ ಒಳಗಡೆ ಗಡ್ಡೆ ಇರ್ತದೆ, ಈ ಗಡ್ಡೆಯನ್ನು ನಾನು ಕೊಡೋದು ಸ್ನೇಹಿತರೆ. ನೀವೇನು ಮಾಡಬೇಕು, ನಾಟಿ ಮಾಡುವಾಗ ಇಲ್ಲಿಂದ ಉದ್ದ ಇದ್ರೂ ಕೂಡ ಇಲ್ಲಿಂದ ಕತ್ತರಿಸಿ ಆಮೇಲೆ ಈ ಗಡ್ಡೆಯನ್ನು ನೆಲದಿಂದ ಒಂದು 3-4 ಇಂಚು ಬಿಟ್ಟು ಅಷ್ಟೇ ಸಣ್ಣ ಗುಂಡಿ ಮಾಡಿ ಇಟ್ಟು ಬಿಡೋದು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯ ದೊಡ್ಡ ಗುಂಡಿ ಆಗಲಿ ಅಥವಾ ಗೊಬ್ಬರವಾಗಲಿ ಏನೂ ಹಾಕಲಿಲ್ಲ. ಕೇವಲ ಕಳೆಯನ್ನು ಬೆಳೆಸಿ ನೋಡಿ, ಎಷ್ಟು ಕಳೆ ಇದೆ ಅಂತ ನೋಡಿದರೆ ಸಾಕಷ್ಟು ದಪ್ಪನಾಗಿ ಇಲ್ಲಿ ಕಳೆ ಇದೆ. ಅಂದರೆ ಒಂದು ಕಡಿಮೆ ಅಂತ ಹೇಳಿದರೆ ಒಂದು 2 ಅಡಿ ದಪ್ಪ ಇದೆ ಸ್ನೇಹಿತರೆ ಇಲ್ಲಿ ಕಳೆ. ಹಾಗಾಗಿ ಇಲ್ಲಿ ಬೇಕಾದಷ್ಟು ಎರೆಹುಳಗಳು, ಜೀವಿಗಳು ಎಲ್ಲ ಅತ್ಯುತ್ತಮ ಗುಣಮಟ್ಟದ ಗೊಬ್ಬರವನ್ನು ಮಾಡಿಕೊಟ್ಟ ಕಾರಣ ಈ ರೀತಿಯ ಬಾಳೆ ಗಿಡ ಬಂದಿದೆ ನೋಡಿ. ಇದು ಈಗ ಕಡಿಯುವ ಹಂತದಲ್ಲಿದೆ. ಹಾಗಾಗಿ ಅಡಿಭಾಗದಲ್ಲಿರುವ ಬಾಳೆ ಎಲೆಗಳೆಲ್ಲ ಹಣ್ಣಾಗ್ತಾ ಬಂದಿದೆ ಸ್ನೇಹಿತರೆ. ಈ ಬಾಳೆಯಿಂದ ನಮಗೆ ಎಷ್ಟು ಲಾಭ ಅಂತ ಹೇಳಿದರೆ, ಒಂದು ಗೊನೆಯಲ್ಲಿ ನಿಮಗೆ ಕನಿಷ್ಠ ಅಂತ ಹೇಳಿದರೂ 700-800 ರೂಪಾಯಿ ಸಿಗ್ತದೆ. ಅಂದರೆ ಈಗಿನ ಮಾರುಕಟ್ಟೆ ದರ 50 ರೂಪಾಯಿ ಸ್ನೇಹಿತರೆ ಇಲ್ಲಿ ಕೆಜಿಗೆ. ಕಡಿಮೆ ಅಂತ ಹೇಳಿದರು ಇದು ಸಣ್ಣ ಗೊನೆ ಅಂತ ಹೇಳಿದರೆ 10 kg ಸ್ನೇಹಿತರೆ. ದೊಡ್ಡದು ಅಂತ ಹೇಳಿದರೆ 20-25 kgವರೆಗೂ ಬರ್ತದೆ ನೋಡಿ. ಇದೊಂದು ಗೊನೆ ಕಡಿಮೆ ಅಂತ ಹೇಳಿದರು, ಇನ್ನು ಬೆಳೆದಾಗ ಒಂದು 20-25 kg ಖಂಡಿತ ಬರ್ತದೆ.
40 ರೂಪಾಯಿ ಅಂತ ಇಟ್ಟುಕೊಳ್ಳುವ. 15 kg ಬಂದರೂ ಸಾಧಾರಣವಾಗಿ ನಮಗೆ 600 ರೂಪಾಯಿ ಆಯಿತು ಒಂದು ಬಾಳೆಯಿಂದ. ಖರ್ಚೆಷ್ಟು ನಮಗೆ? ಏನಿಲ್ಲ. ನಾನೀಗ ಇಲ್ಲಿ ಹೆಚ್ಚು ಕಡಿಮೆ 200-250 ಬಾಳೆ ಇದೆ ಸ್ನೇಹಿತರೆ. ದಿನಾಲು ಒಂದೊಂದು ಬಾಳೆಯನ್ನು ಗೊನೆಯನ್ನು ಕಡಿತಾ ಇದ್ದೇನೆ. ಯಾವುದೇ ರೀತಿಯ ಹೆಚ್ಚುವರಿ ಇದಕ್ಕೆ ರಾಸಾಯನಿಕ ಗೊಬ್ಬರ ಇಲ್ಲ, ಸಾವಯವ ಗೊಬ್ಬರ ಇಲ್ಲ, ಏನಿಲ್ಲ. ಅಡಿಕೆ ತೋಟದ ಒಳಗಡೆ ಕೃಷಿ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಒಂದು ವೆರೈಟಿ. ನನ್ನ ಅಡಿಕೆ ತೋಟದಲ್ಲಿ ಸಾಕಷ್ಟು ಗಿಡಗಳು ಇದಿದೆ. ಹಾಗಾಗಿ ಅಡಿಕೆ ಕೃಷಿ ಮಾಡುವವರು ಅಂತರ್ ಬೆಳೆಯಾಗಿ ಈ ನೇಂದ್ರ ಬೆಳೆಯನ್ನು ಕೂಡ ಅತ್ಯುತ್ತಮವಾಗಿ ಮಾಡ್ಬೋದು. ಅಂದರೆ ಇದು ಹೆಚ್ಚು ಎತ್ತರ ಬೆಳೆಯದಂತಹ ಒಂದು ತಳಿ. ಹಾಗಾಗಿ ಅಡಿಕೆ ತೋಟದ ಒಳಗಡೆ ನೀವು ಆರಾಮವಾಗಿ ಈ ಬಾಳೆ ಕಂದುಗಳನ್ನು ಹಾಕಿ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸುಲಭವಾಗಿ ಕಡಿಬೋದು. ನಾವು ಆ ಜಾಗಕ್ಕೆ ಒಂದು ಸಣ್ಣದಾಗಿ ಕತ್ತಿಯಿಂದ ಕಡಿದರೆ ನಿಧಾನವಾಗಿ ಬಾಗ್ತದೆ, ಆರಾಮವಾಗಿ ನಿಲ್ತದೆ. ಆಮೇಲೆ ಏನೂ ಪೆಟ್ಟಿಲ್ಲದ ರೀತಿಯಲ್ಲಿ ಕಡಿಬೋದು. ಚೆನ್ನಾಗಿ ಬೆಳೀತಿದೆ ಅಂತ ಹೇಳುವ ಸೂಚನೆ ಏನು ಗೊತ್ತಾ? ನೋಡಿ, ಈ ರೀತಿ ಬಣ್ಣ ಬರ್ತದೆ. ಈ ರೀತಿ ಬಣ್ಣ ಬಂದರೆ ಇದು ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತ ಲೆಕ್ಕ ಸ್ನೇಹಿತರೆ. ಇದು ಕಡಿಮೆ ಅಂತ ಹೇಳಿದರೂ ನನ್ನ ಒಂದು ಅಂದಾಜು ಹೇಳೋದು, ನಾನು 10 kg ಮೇಲೆ ಇದೆ, ಅಷ್ಟಿಷ್ಟು ಅಂತ ನನಗೆ ಗೊತ್ತಿಲ್ಲ. ಆದರೆ ಈಗ 50 ರೂಪಾಯಿ ರೇಟ್ ಇದ್ದ ಕಾರಣ ಒಂದು ಗೊನೆಯಿಂದ ನನಗೆ 500 ರೂಪಾಯಿ ಅಂತೂ ಪಕ್ಕ ಸ್ನೇಹಿತರೆ. ಇದಕ್ಕೆ ನಾನು ಖರ್ಚು ಮಾಡಿದ್ದು ಯಾವುದು? ಕೇವಲ ಕಂದು ಮಾತ್ರ ನನ್ನ ಖರ್ಚು, ಬೇರೆ 1 ರೂಪಾಯಿ ಖರ್ಚು ಇಲ್ಲ ಸ್ನೇಹಿತರೆ. ಕಳೆಯಿಂದಾಗಿ ನನ್ನ ಬಾಳೆ ಗಿಡ ಬೆಳವಣಿಗೆ ಆಗಿದೆ. ಅತ್ಯುತ್ತಮ ಗುಣಮಟ್ಟದ ಯಾವುದೇ ವಿಷರಹಿತ ಹಣ್ಣು ಇದು ಹಣ್ಣಾದಾಗ. ಎಷ್ಟು ರುಚಿ ಇದೆ ಅಂತ ಹೇಳಿದರೆ, ನಾನು ಸಾಕಷ್ಟು ನೇಂದ್ರ ಹಣ್ಣನ್ನು ತಿಂದಿದ್ದೇನೆ ಸ್ನೇಹಿತರೆ. ಈ ನನ್ನ ಬಾಳೆ ತೋಟದಲ್ಲಿರುವ ಹಣ್ಣಿನಷ್ಟು ರುಚಿ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದರೆ ಇದು ಯಾವುದೇ ರೀತಿಯ ನಾನು ಹೆಚ್ಚುವರಿ ಗೊಬ್ಬರವನ್ನು ಕೊಡದ ಕಾರಣ, ನೈಸರ್ಗಿಕವಾದ ಗೊಬ್ಬರದಿಂದಲೇ ಇದು ಬೆಳೆದಿರುವ ಕಾರಣ ಅತ್ಯುತ್ತಮ ರುಚಿಯನ್ನು ಇದು ಹೊಂದಿದೆ. ಇದರ ಕಂದುಗಳು ಬೇಕಿದ್ದರೆ ಯಾರಿಗೆ ಬೇಕಿದ್ದರು, ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಇಲ್ಲಿ ನಮ್ಮೂರಿಂದ ಬಸ್ಸಿನ ವ್ಯವಸ್ಥೆ ಇರುವ ಕಾರಣ ನಾನು ಪಾರ್ಸೆಲನ್ನು ಹಾಕಿ ಕಳಿಸಿಕೊಡ್ತೇನೆ. ಆಸಕ್ತಿ ಇದ್ದವರು ನಿಮ್ಮ ತೋಟದಲ್ಲಿ ನೆಡಿ ಅಂತಲೇ ಹೇಳೋದು. ಯಾಕಂತ ಹೇಳಿದರೆ ಅಡಿಕೆ ತೋಟದ ಒಳಗಡೆ ಕೂಡ ಆರಾಮವಾಗಿ ಇದು ಚೆನ್ನಾಗಿ ಬರ್ತದೆ. ಅಷ್ಟೇ ಅಲ್ಲದೆ ಒಂದು ವಿಭಿನ್ನ ರೀತಿಯ ಒಂದು ತಳಿಯ ಒಂದು ಬಾಳೆ ಗಿಡವನ್ನು ನೆಟ್ಟ ಖುಷಿ ಕೂಡ ನಿಮಗೆ ಇರ್ತದೆ. ಬಾಳೆಯ ಹೂ ಅದರಿಂದ ಅತ್ಯುತ್ತಮ ರುಚಿಯಾದ ಪಲ್ಯ ಮಾಡಲಿಕ್ಕೆ ಆಗ್ತದೆ. ತುಂಬ ಬೇಡಿಕೆ ಇದೆ ಅಂಗಡಿಗಳಲ್ಲೂ ಕೂಡ, ಇಷ್ಟಪಟ್ಟು ಕೇಳ್ತಾರೆ ಪೂಂಬೆ ಇದೆಯಾ ಅಂತ. ಹಾಗಾಗಿ ಇದರ ಸರ್ವ ಭಾಗ ಕೂಡ ಇದರ ದಿಂಡಿನಿಂದ, ಬಾಳೆ ದಿಂಡಿನಿಂದ ಪಲ್ಯ ಅಂತ ಮಾಡ್ತಾರೆ. ಅದ್ಭುತ ರುಚಿ ಇದೆ. ಹಾಗಾಗಿ ಅತ್ಯುತ್ತಮ ಗುಣಮಟ್ಟದ ನೇಂದ್ರ ಬಾಳೆಯನ್ನು ನಿಮ್ಮ ತೋಟದಲ್ಲಿ ನೆಟ್ಟರೆ ನಿಮಗೆ ಎಲ್ಲ ವಿಧದಲ್ಲೂ ನಿಮಗೆ ಅನುಕೂಲನೇ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.